ಈ ರಾಜ್ಕುಮಾರ್ ಅಪಹರಣ ಆದ ನಂತರ ವಿಶೇಷ STFಗೆ ಕೆಂಪಯ್ಯ ಅವ್ರನ್ನ ನೇಮಿಸಿದ್ರು. ಕೆಂಪಯ್ಯ IPS ಇದ್ದಾರಲ್ಲ, ಅವ್ರನ್ನ STF ಪಡೆ ಮುಖ್ಯಸ್ಥರನ್ನಾಗಿ ನೇಮಿಸಿದ್ರು. ಅವ್ರು ಕೆಲಸ ಮಾಡಿದ್ರು. ರಾಜ್ಕುಮಾರ್ ಅವರು ಕಾಡಿಂದ ಬಂದ ನಂತರ ಕೆಂಪಯ್ಯ ಅವರು ಸುಮಾರು ವೀರಪ್ಪನ ಸಹಚರನ ಅರೆಸ್ಟ್ ಮಾಡ್ತಾರೆ. ವೀರಪ್ಪನ ತಂಡದ ಬಲವನ್ನು 6ರಿಂದ 7ಕ್ಕೆ ತಂದು ನಿಲ್ಲಿಸ್ತಾರೆ. ಅವರು ಒಂದು ಸುಮಾರು ಒಂದು ತಂಡ ಸ್ಟಾರ್ಟಿಂಗು 100 ಜನದ ಮೇಲಿದ್ರು. ಇದ್ರು. ಗೋಪಿನಾಥಮ್ಮ ಒಂದು ಸ್ವಂತ ಊರು. ಆಮೇಲೆ ತಮಿಳ್ನಾಡು ಭಾಗದವ್ರು ಎಲ್ಲ ತಮಿಳಿಯನ್ಸ್. ಅವರು ತಮಿಳು ಮಾತಾಡುವಂಥ ಜನ. ಅವರು ಇನ್ಫಾರ್ಮರ್ ಅಂತ ಆ ಭಾಗದಲ್ಲೇ ಯಾರ್ಯಾರನೋ ಇದು ಮಾಡ್ಕೊಂಡಿದ್ದ ಅವನು. ವೀರಪ್ಪನ ಡಿಮ್ಯಾಂಡ್ ಕಳಿಸಿದ್ನಲ್ಲ ಸರ್ಕಾರ ಕ್ಯಾಸೆಟ್ ಅಲ್ಲಿ, ಅದು ಯಾವ ಭಾಷೆಯಲ್ಲಿ ಇತ್ತು? ಕನ್ನಡದಲ್ಲ? ಅವ್ನು ಮಾತಾಡಿದ್ದು ತಮಿಳಲ್ಲಿ ಅವನು ಆಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ದ. ಆಮೇಲೆ ಅಲ್ಲಿ ಕಾಡಲ್ಲಿ ಇರ್ಬೇಕಾದ್ರೂ ಕೂಡ ಕ್ಯಾಸೆಟ್ ಬರ್ತಾ ಇತ್ತು. ವೀರಪ್ಪನ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ ಕಾಡಲ್ಲಿ. ಅದಕ್ಕೇನೆ ಒಳಗಡೆ ವೀರಪ್ಪನ್ ಏನು ಮಾಡಿದ್ದಾನೆ, ರಾಜ್ಕುಮಾರ್ ಅವ್ರಿಗೆ ಏನು ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗಬೇಕಾಗಿತ್ತಲ್ಲ. ಅದಕ್ಕೆ ಒಬ್ರು ಸಂಧಾನಕಾರರು ಬೇಕಲ್ಲ. ಸಂಧಾನಕಾರನಾಗಿ ನಕ್ಕೀರನ್ ಗೋಪಾಲ್ನ ನೇಮಿಸ್ತಾರೆ. ಗೌರ್ಮೆಂಟಿಂದ ಕಳಿಸ್ಕೊಡ್ತಾನೆ ನಕ್ಕೀರನ್ ಗೋಪಾಲ್ನ. ನಕ್ಕೀರನ್ ಗೋಪಾಲು ಅವ್ರ ತಂಡದವರು ಅಲ್ಲಿ ಹೋಗಿ ರಾಜ್ಕುಮಾರ್ನ ಮಾತಾಡಿಸಿ ರೆಕಾರ್ಡ್ ಮಾಡಿ ವಿಡಿಯೋ ಬಿಡ್ತಾರೆ. ಅದೇ ಮೊದಲನೇ ವಿಡಿಯೋ. ಅಂದರೆ ರಾಜ್ಕುಮಾರ್ ಒಳಗಡೆ ಹೇಗಿದ್ದಾರೆ ಅಂತ ಗೊತ್ತಾಗಿದ್ದೆ ಆಗ ನಕ್ಕೀರನ್ ಗೋಪಾಲು ವಿಡಿಯೋ ಮತ್ತು ಫೋಟೋಸ್ನ ಬಂದು ಅಲ್ಲಿ ರಾಜ್ಕುಮಾರ್ನ ಮಾತಾಡಿಸಿ ಅವೆಲ್ಲ ಆಗ ಗೋಪಾಲ್ ಹೋಗಿ ಬಂದ ಮೇಲೆ ಅವನ ಬೇಡಿಕೆಗಳನ್ನ ತಗೊಬಂದು ಗೋಪಾಲ್ ಕೊಡ್ತಾ ಇದ್ರು. ಫಸ್ಟ್ ವಿಡಿಯೋದಲ್ಲಿ ರಾಜ್ಕುಮಾರ್ ಏನೆಲ್ಲ ಮಾತಾಡಿದ್ರು ನಿಮಗೆ ನೆನಪಿರೋ ಹಾಗೆ? ಮೇಡಮ್ ನನಗೆ ಸ್ವಲ್ಪ ಕಪ್ಪಾಗಿತ್ತು ಅವ್ರ ಮುಖ. ಬಿಸಿಲು. ವೀರಪ್ಪನ್ನು ಪೊಲೀಸ್ನವ್ರು ಬಂದು ಹಿಡಿದು ಬಿಡ್ತಾರೆ ಅಂತೇಳಿ ಅವನ ಅಡಗುದಾಣವನ್ನು ಬದಲಿಸ್ತಾನೆ ಇದ್ದ. ಪ್ರತಿದಿನ ಅವನು ಇವತ್ತು ಈ ಜಾಗದಲ್ಲಿದ್ದರೆ ನಾಳೆಗೆ ಆ ಜಾಗದಲ್ಲಿ ಇರ್ತಿರ್ಲಿಲ್ಲ. ಅಲ್ಲಿಂದ ಒಂದು 25-30 ಕಿಲೋಮೀಟರ್ ನಡ್ಕೊಂಡು ಇನ್ನೊಂದು ಕಡೆ ಟೆಂಟ್ ಆಗ್ತಿದ್ದ. ಅಷ್ಟು ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು. ಅಷ್ಟು ಶಕ್ತಿ ರಾಜ್ಕುಮಾರ್ ಅವ್ರನ್ನ ನಡೆಸಿದ್ದಾನೆ. ಅವ್ರ ಮಂಡಿ ನೋವು ಜಾಸ್ತಿ ಆಗಿದ್ದೆ ಅದರಿಂದ. ರಾಜ್ಕುಮಾರ್ ಅವರು ವೀರಪ್ಪನಿಂದ ಕಿಡ್ನಾಪ್ ಆಗದೆ ಹೋಗಿದ್ರೆ ಅವರು ಇನ್ನೂ ಬಹಳಷ್ಟು ವರ್ಷ ಬದುಕಿರ್ತಾ ಇದ್ರು. ಮಂಡಿ ನೋವು ಜಾಸ್ತಿ ಆಯ್ತು. ಅವರು ಕಾಡಲ್ಲಿ ತುಂಬಾ ನಡೆಸ್ಬಿಟ್ಟ ರಾಜ್ಕುಮಾರ್ ಅವ್ರನ್ನ. ಆಮೇಲೆ ಇದೇ ರೀತಿ ಮಳೆಗಾಲದ ದಿನಗಳು, ತುಂಬಾ ಮಳೆ. ಒಂದು ಟೆಂಟಲ್ಲಿ ರಾಜ್ಕುಮಾರ್ ಹೇಗಿರ್ತಿದ್ರು ಅಂತ ಆಶ್ಚರ್ಯ ಆಗುತ್ತೆ. ಭಾರಿ ಮಳೆ. ರಾಜ್ಕುಮಾರ್ ಕಿಡ್ನಾಪ್ ಆದ ನಂತರ ಸುಮಾರು 1 ತಿಂಗಳು ಭರ್ಜರಿ ಮಳೆ ಆ ಪ್ರದೇಶದಲ್ಲಿ. ಇದರಲ್ಲಿ ಹೇಗಿರ್ತಿದ್ರು ಆ ಮಳೆಯಲ್ಲಿ ಅವರು ಅಂತ ತುಂಬ ಬೇಜಾರಾಗ್ತಾ ಇತ್ತು. ಹಾಗಾಗಿ ಅವನು ಆ ಸಂಧಾನಕಾರರ ಮುಖಾಂತರ ಕ್ಯಾಸೆಟ್ ಎಲ್ಲ ಕಳಿಸಿ ಆ ನಂತರ ಗೋಪಾಲಿಂದನೂ ಅದನ್ನು ಬಗೆಹರಿಸೋಕ್ಕಾಗದೇನೆ ನೆಡುಮಾರನ್ ಅಂತ ಒಬ್ಬರು ತಮಿಳು ಹೋರಾಟಗಾರರು ಬರ್ತಾರೆ. ನೆಡುಮಾರರನ್ನು ಹೋಗಿ ಸಂಧಾನ ನಡೆಸಿ ಕೊನೆಗೆ ವೀರಪ್ಪನ್ನು ಅದೇನು ಸಂಧಾನ ನಡೀತು ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ರಾಜ್ಕುಮಾರ್ ಅವ್ರನ್ನ ಬಿಡ್ತಾನೆ. ಅವತ್ತು ತಮಿಳುನಾಡಿನ ಅದೇ ಪ್ರದೇಶದಲ್ಲಿ ಒಂದು ಎಸ್ಟೇಟ್ ಇದೆ. ಅಲ್ಲಿ ಆ ಎಸ್ಟೇಟ್ ಒಬ್ಬರು ತಮಿಳು ಅವರು ಸೇರಿದಂಥ ಎಸ್ಟೇಟು. ಆ ಎಸ್ಟೇಟಲ್ಲಿ ರಾಜ್ಕುಮಾರ್ ಅವ್ರನ್ನ ಬಿಟ್ಟು ರಾಜ್ಕುಮಾರ್ಗೆ, ನೆಡುಮಾರನ್ಗೆ ಎಲ್ಲರಿಗೂ, ನೆಡುಮಾರನ್ ಹೋಗಿರ್ತಾರೆ, ಎಲ್ಲರಿಗೂ ಶಾಲು ಹಾಕಿ ಅವ್ರನ್ನ ಬಿಟ್ಟು ನೀವು ಈಗ ಹೋಗಿ ಅಂತೇಳಿ ಬಿಡ್ತಾನೆ. ಅದಾದ ನಂತರ ರಾಜ್ಕುಮಾರ್ ಅವರು ಅಲ್ಲಿಂದ ಕಾರಲ್ಲಿ ಬಂದು ಬೆಂಗಳೂರಲ್ಲಿ ಜಕ್ಕೂರು ವಿಮಾನ ನಿಲ್ದಾಣ ಅನ್ಕೋತೀನಿ, ನನ್ನ ನೆನಪು ಚೆನ್ನಾಗಿದ್ರೆ, ಅಲ್ಲಿ ಬಂದು ಇಳಿತಾರೆ ರಾಜ್ಕುಮಾರ್. ನವೆಂಬರ್ 15, ಜುಲೈ 30ಕ್ಕೆ ಕಿಡ್ನ್ಯಾಪ್ ಮಾಡ್ತಾನೆ. ಅದೇ ವರ್ಷದ ನವೆಂಬರ್ 15ನೇ ತಾರೀಕು ರಿಲೀಸ್ ಮಾಡ್ತಾನೆ. ಅವರು ಆ ಎಸ್ಟೇಟಲ್ಲಿ ಇದ್ರಲ್ಲ, ಅವ್ರ ಕಾರಲ್ಲಿ ಬಂದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೆಲಿಕಾಪ್ಟ್ರಲ್ಲಿ ಬರ್ತಾರೆ ರಾಜ್ಕುಮಾರ್. ಜಕ್ಕೂರು ಇದಕ್ಕೆ ಹೆಲಿಕಾಪ್ಟ್ರಿಂದ ಇಳಿದ ತಕ್ಷಣ ರಾಜ್ಕುಮಾರ್ ಅವರು ನೆಲಕ್ಕೆ ನಮಸ್ಕಾರ ಮಾಡ್ತಾರೆ. ಬಗ್ಗಿ ನಮಸ್ಕಾರ ಮಾಡಿ ಅವತ್ತು ಬಿಡುಗಡೆ ಆಗುತ್ತೆ ನವೆಂಬರ್ 15ನೇ ತಾರೀಕು. ನೀವು ಹೋಗಿದ್ರಾ ಜಕ್ಕೂರ್ಗೆ? ಇಲ್ಲ ಮೇಡಮ್, ಯಾಕೆಂದರೆ ಬೆಂಗಳೂರು. ಯಾಕೆಂತಂದರೆ ಚಾಮರಾಜನಗರ ವ್ಯಾಪ್ತಿ ಆದರೆ ನಾವು ಮಾಡ್ತಿದ್ವಿ. ಅವ್ನು ಬೆಂಗಳೂರಲ್ಲೇ ಬಿಡುಗಡೆ ಆದ್ದರಿಂದ ಬೆಂಗಳೂರು ಸುದ್ದಿ ಬೆಂಗಳೂರವರು ಇದು ಮಾಡ್ತಾಯಿದ್ರು. ಹಾಗಾಗಿ ಇದಾಗಲಿಲ್ಲ. ಆಮೇಲೆ ರಾಜ್ಕುಮಾರ್ ಕಿಡ್ನಾಪ್ ಆದ ಟೈಮಲ್ಲಿ ಮಧ್ಯೆ ಒಂದು ಘಟನೆ ನಡೆಯುತ್ತೆ. ಏನು ಅಂತ ಹೇಳಿದ್ರೆ ನಾಗಪ್ಪ ಮಾರಡಗಿ ಪ್ರಕರಣ ಅಂತಲೇ ಹೆಸರು. ಅದು ನಾಗಪ್ಪ ಮಾರಡಗಿ ಅಂತಂತ ಅವರಲ್ಲ ನಾಗಪ್ಪ ಮಾರಡಗಿ ಅಂತ ಚಲನಚಿತ್ರಗಳಲ್ಲಿ
ರಾಜ್ಕುಮಾರ್ ಫಿಲಮ್ಗಳಿಗೆ ಸಹಾಯಕ ನಿರ್ದೇಶಕರಾಗಿ ವರ್ಕ್ ಮಾಡ್ತಾ ಇದ್ರು. ಅವರು ವೀರಪ್ಪನ್ ತಂಡದ ರಾಜ್ಕುಮಾರ್ ಜೊತೆ ಇದ್ರಲ್ಲ, ಒಂದು ದಿವಸ ಮಧ್ಯೆ ಒಂದು ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆ ದಿವಸ ವೀರಪ್ಪನ ಜೊತೆಯಲ್ಲಿದ್ದವರೆಲ್ಲರೂ ಯಾವುದೋ ಅಮಾವಾಸ್ಯೆ ಪೂಜೆ ಮಾಡ್ಸೋಕ್ಕೆ ಅಂತ ಕಾಡಲ್ಲೇ ಯಾವುದೋ ದೇವಸ್ಥಾನಕ್ಕೋ ಎಲ್ಗೋ ಹೋಗ್ತಾರೆ. ವೀರಪ್ಪನ್ನು ರಾಜ್ಕುಮಾರು, ನಾಗಪ್ಪ ಮಾರಡಗಿ, ನಾಗೇಶು ಮತ್ತು ಇವರು ಗೋವಿಂದರಾಜು ಇಷ್ಟು ಜನ ಇರ್ತಾರೆ. ವೀರಪ್ಪನ ಜೊತೆ ಒಬ್ಬರೋ ಇಬ್ಬರೋ ಇರ್ತಾರೆ, ಒಂದು ಟೆಂಟಲ್ಲಿ ಇರ್ತಾರೆ. ನಾಗಪ್ಪ ಏನು ಯೋಚನೆ ಮಾಡ್ತಾರೆ, ಇವನು ಏನಿಲ್ಲ, ವೀರಪ್ಪನ ಒಬ್ಬನೇ ಇರೋದು, ವೀರಪ್ಪನಿಗೆ ಹೊಡೆದ್ಬಿಟ್ಟು ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದ್ಬಿಡಬೇಕು ಅಂತ ಅವ್ರ ಉದ್ದೇಶ ಆಗಿರುತ್ತೆ, ಪ್ಲ್ಯಾನ್ ಮಾಡಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ವೀರಪ್ಪನಿಗೆ ಅವರು ನಾಗಪ್ಪ ಮಾರಡಿಗೆ ಹೊಡಿತಾರೆ, ಒಂದು ಏಟೋ ಏನೋ ಹೊಡಿತಾರೆ. ಹೊಡೆದ್ರೆ ಅವನು ಇವ್ರನ್ನ ಯಾರನ್ನ ನಾಗಪ್ಪ ಮಾರಡಿಗಿನ ಹೊಡೆಯಕ್ಕೆ ಬರ್ತಾನೆ. ಆಗ ಇವರು ತಪ್ಪಿಸ್ಕೊಂಡು ಬರ್ತಾರೆ. ಯಾರು ನಾಗಪ್ಪ ಮಾರಡಗಿ ಅವನ ಕ್ಯಾಂಪಿಂದನೇ ತಪ್ಪಿಸ್ಕೊಂಡು ದಿಂಬಂ ಫಾರೆಸ್ಟ್ಗೆ ರೋಡಿಗೆ ಬರ್ತಾರೆ. ರೋಡಲ್ಲಿ ಒಂದು ಲಾರಿ ಹತ್ಕೊಂಡು ಗಾಜನೂರಿಗೆ ಬರ್ತಾರೆ. ಗಾಜನೂರಿಂದ ಚಾಮರಾಜನಗರದಲ್ಲಿ ಇಲ್ಲೇ ಇದೆ, ಅಲ್ಲಿ ಎದುರುಗಡೆ ಕಾಣ್ತಾ ಇದೆ SP ಮನೆ, ಅದು ಆ ಕಡೆ ಬಾಗಿಲಿದೆ SP ಅವರ ಮನೆ. ಹಾಂ, ಆ ಮನೆ, ಆ ಮೂಲೆ ಅಲ್ಲಿ ನೀಲಗಿರಿ ಮರ ಇದೆ ನೋಡಿ, ಅದ್ರ ಪಕ್ಕದ ಮನೆ ಅನ್ಕೋತೀನಿ, ಪಕ್ಕದ್ದು ಅದೋ ಕನ್ಫ್ಯೂಸ್ ಇದೆ. ಆ ಮನೆಯಲ್ಲಿ ನಾಗಪ್ಪ ಮಾರಡಗಿನ ಕರ್ಕೊಂಬರ್ತಾರೆ ಅವ್ರನ್ನ. ಯಾಕೆಂದ್ರೆ ನಾಗಪ್ಪ ಮಾರಡಗಿ ಅಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಆತಂಕ ಆಗೋ ವಿಷಯ, ಇವನು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತೇಳಿ ರಾಜ್ಕುಮಾರ್ಗೆ ಏನಾದರೂ ಅಪಾಯ ಮಾಡಿಬಿಟ್ರೆ ವೀರಪ್ಪನ್ನು ಒಂದು ಮಾನವ ಇದೇ ಇಲ್ಲದೆ ಇರುವಂಥ ಕರುಣಿ ಇಲ್ಲದಂಥ ಒಬ್ಬ ವ್ಯಕ್ತಿ, ಅವನು ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಂತೇಳಿ ಅವ್ರ ಅಭಿಮಾನಿಗಳು ಮತ್ತು ಎಲ್ರಿಗೂ ಭಾಳ ಸಿಟ್ಟಿರ್ತದೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಇಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ SP ಮನೆಗೆ ಕರ್ಕೊಂಡು ಬಂದಿದ್ರು. ನಾಗಪ್ಪ ಅವ್ರಿಗೆ ಸಣ್ಣ ಏಟೇನೋ ತಲೆಗೆ ಎಲ್ಲೋ ಒಂದು ಏಟಾಗಿತ್ತು. ಅವ್ರು ಬಂದು ಹೊರಗಡೆ SP ಅವರು ಈ ಥರ ಆಯಿತು, ನಾಗಪ್ಪ ಅವರು ವೀರಪ್ಪನಿಗೆ ಹೊಡೆದ್ಬಿಟ್ಟು ಬಂದಿದ್ದಾರೆ, ಈಗ ನಾವು ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಅವತ್ತು ನಾಗಪ್ಪ ಮಾರಡಗಿ ಒಂದು 12 ಇಲ್ಲಿ ಅಣ್ಣೇಗೌಡ ಅಂತ SP ಆಗಿರ್ತಾರೆ. ಅಣ್ಣೇಗೌಡ SP ಅವ್ರ ಮನೆಯಲ್ಲಿ ಇರಿಸಿ ಅವ್ರು ನಾಗಪ್ಪ ಮಾರಡಿಗೆ ರೆಸ್ಟ್ ಮಾಡಿಸಿ, ಅವ್ರಿಗೆ ತುಂಬ ಆಘಾತಕ್ಕೆ ಒಳಗಾಗ್ಬಿಟ್ಟಿರ್ತಾರೆ. ನಾಗಪ್ಪ ಭಯ ಆಗ್ಬಿಟ್ಟಿರುತ್ತೆ, ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದು ತುಂಬ ಆಘಾತಕ್ಕೊಳಗಿರ್ತಾರೆ. ಅಲ್ಲಿ ಅವ್ರಿಗೆ ರೆಸ್ಟ್ ಮಾಡಿಸಿ ಮಲಗಿ ಆದಮೇಲೆ ಎದ್ದ ಮೇಲೆ ಅಲ್ಲಿವರೆಗೆ ಎಲ್ಲ ಮೀಡಿಯಾದವ್ರಿಗೂ ವಿಷಯ ಗೊತ್ತಾಗಿ ಮೈಸೂರಿನಿಂದ ಎಲ್ಲ ಪತ್ರಕರ್ತರು ಬಂದ್ಬಿಟ್ಟಿದ್ರು ಇಲ್ಲಿಗೆ ಚಾಮರಾಜನಗರಕ್ಕೆ. ಆವಾಗ ಚಾಮರಾಜನಗರದಲ್ಲಿ ಫುಲ್ ಫ್ಲೆಡ್ಜ್ ಜರ್ನಲಿಸ್ಟ್ಗಳು ತುಂಬ ಕಡಿಮೆ ಇದ್ದದ್ದು. ಅಂದರೆ ಪತ್ರಿಕೆಯಿಂದನೇ ನೇಮಕ ಆಗಿರುವಂಥ ವರದಿಗಾರರುಗಳು 1-2-3 ಜನ ಇದ್ದರು. ಎಲ್ಲರೂ ಕೂಡ ಮೈಸೂರಿಂದ ಬಂದು ವರದಿ ಮಾಡ್ತಾಯಿದ್ರು. ಎಲ್ಲ ಸ್ಟ್ರಿಂಜರ್ಸ್ ಇದ್ದರು ಇಲ್ಲಿ. ಹಾಗಾಗಿ ಮೈಸೂರಿನ ಎಲ್ಲ ಪತ್ರಿಕೆಗಳ ವರದಿಗಾರರುಗಳು, ಇಂಗ್ಲೀಷ್ ಪತ್ರಿಕೆಯ ವರದಿಗಾರಗಳು ಎಲ್ಲರೂ ಕೂಡ ಬಂದಿದ್ದರು. ಆಗ TV ಇದ್ದದ್ದು ಒಂದೇ ನೋಡಿ, ಉದಯ TV ಒಂದೇ. ಹಾಗಾಗಿ ಅದೊಂದೇ ಚಾನಲ್ಲು. ಇನ್ನೆಲ್ಲ ಪತ್ರಿಕೆಗಳ ವರದಿಗಾರರು ಆ ನಾಗಪ್ಪ ಮಾರಡಿಗೆ ಹೊರಗಡೆ ಬರೋದನ್ನೇ ಕಾಯ್ಕೊಂಡು ಕೂತಿದ್ರು. ಮಧ್ಯಾಹ್ನ ಬಂದರೆ ಸಂಜೆ 7 ಗಂಟೆಗೋ ಏನೋ ಅವ್ರನ್ನ ಈಚೆ ಕರ್ಕೊಂಡು ಬಂದರು. ನಾವು ಕಾಯ್ತಾ ಇದ್ವಿ ಎಲ್ಲೂ ಹೋಗ್ದೇನೆ. ಯಾಕೆಂದರೆ ನಾವು ಹೋದ ಟೈಮ್ಗೆ ಅವ್ನು ಈಚೆ ಬಂದ್ಬಿಟ್ರೆ. ನಿಮ್ಗೆ ಯಾರು ನ್ಯೂಸ್ ಕೊಟ್ಟಿದ್ದು ಅವರು ತಪ್ಪಿಸ್ಕೊ ಬಂದಿದ್ದಾರೆ ಅಂತ ಹೇಳಿ? ಗಾಜನೂರಿಂದ ಗೊತ್ತಾಯ್ತು ಮೇಡಮ್. ಅದು ಎಲ್ಲರೂ ಆ ಇಶ್ಯೂ ಹತ್ರ ಕೇಂದ್ರೀಕೃತ ಆಗಿದ್ದರಿಂದ ಏನೇ ನಡೆದ್ರು ಇಮಿಡಿಯೇಟ್ ವಿಷಯ ಗೊತ್ತಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಫೋಟೋಗ್ರಫಿ ಇರಲಿಲ್ಲ, ಲ್ಯಾಂಡ್ಲೈನ್ ಫೋನ್ ಇತ್ತು. ಲ್ಯಾಂಡ್ಲೈನ್ ಫೋನ್ಗೆ ಆ ಕಡೆ ಗಾಜನೂರಿಂದ ವಿಷಯ ಗೊತ್ತಾಯಿತು, ಈ ಥರ ನಾಗಪ್ಪ ಮಾರಡಿಗೆ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಸುದ್ದಿ ಗೊತ್ತಾಯಿತು ನಮಗೆ. ಆಗ ನಾವು ಫೋನ್ಗಳ ಮುಖಾಂತರ, ಲ್ಯಾಂಡ್ಲೈನ್ ಮುಖಾಂತರ ಒಬ್ರಿಗೊಬ್ಬರು ಸಂಪರ್ಕ ಮಾಡ್ಕೊತಾ ಇದ್ವಿ. ಹಾಗಾಗಿ ಇಲ್ಲಿ SP ಮನೆಗೆ ಕರ್ಕೊಂಡು ಬರ್ತಾರೆ ಅಂತ ಗೊತ್ತಾಯಿತು, ಇಲ್ಲಿ ಬಂದಿದ್ವಿ. ಸಂಜೆ ಬಂದ್ರ? ನಾಗಪ್ಪ ಅವರು ಏನೂ ಮಾತಾಡಲಿಲ್ಲ. ಅವರು SP ಅವರೇ ವಿಷಯನ ಬ್ರೀಫ್ ಮಾಡಿದ್ರು. ಈ ರೀತಿ ನಾಗಪ್ಪ ಮಾರಡಿಗೆ ಅವ್ರನ್ನ ವೀರಪ್ಪನ ಅವ್ರ ಕ್ಯಾಂಪಲ್ಲಿ ಪೂಜೆ ಮಾಡ್ಸೋಕೆ ಹೋಗಿದ್ರಂತೆ. ಆಗ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಬಂದುಬಿಡ್ಬೇಕು, ವೀರಪ್ಪನಿಗೆ ಹೊಡೆದ್ಬಿಟ್ಟು ಅಂತ ಇವ್ರ ಪ್ಲ್ಯಾನ್ ಇತ್ತಂತೆ. ಆದರೆ ರಾಜ್ಕುಮಾರ್ ಅವರೇ ಬೇಡ, ಆ ಥರ ಎಲ್ಲ ಮಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತೇಳಿ ಇದು ಮಾಡಿದ್ರು. ಆಗ ಕೊನೆಗೆ ಇವನು ವೀರಪ್ಪನಿಗೆ ನಾಗಪ್ಪ ಮಾರಡಿಗೆ ಏಟು ಹೊಡೆದಾಗ ವೀರಪ್ಪನು ಸಂಜೆ ಕತ್ಲೆ ಅನಿಸುತ್ತೆ ಆವಾಗ, ರಾತ್ರಿ ಹೊಡೆದಾಗ ಇವ್ರನ್ನ ಹಿಡ್ಕೊಳಕ್ಕೆ ಹೋದ. ಇವರು ತಪ್ಪಿಸ್ಕೊಂಡು ಅಲ್ಲಿಂದ ಬಂದು ದಿಂಬಂ ರಸ್ತೆಗೆ ಬಂದರು. ಅಲ್ಲಿ ಒಂದು ಲಾರಿ ಹತ್ಕೊಂಡು ಗಾಜನೂರಿಗೆ ಬಂದು ಈಗ ಕರ್ಕೊಂಡು ಬಂದಿದ್ದಾರೆ. ಇವ್ರನ್ನ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು.
ಅವ್ರೇನು ಮಾತಾಡ್ ಸಿಕ್ಕಿದ್ರೆ ಅವ್ರನ್ನ ನಾಗಪ್ಪನ ಸಾಯಿಸ್ಬಿಡೋರು. ಖಂಡಿತ ನಾಗಪ್ಪ ಸಾಯಿಸ್ಬಿಡೋರು ಗ್ಯಾರಂಟಿ. ಆಮೇಲೆ ಆವತ್ತು ಆ ಘಟನೆ ಆದ್ಮೇಲೂ ವೀರಪ್ಪನ್ ತುಂಬಾ ಆಕ್ರೋಶಕ್ಕೊಳಗಾಗಿದ್ದಾನೆ. ಹೌದಾ? ಯಾಕೆಂದ್ರೆ ಅದಾದ ನಂತರ ಕ್ಯಾಸೆಟ್ ಬಂತಲ್ಲ, ಆಗ ನಕ್ಕೀರನ್ ಗೋಪಾಲ್ ಹೇಳಿದ್ರು ಅದನ್ನ. ನಾಗಪ್ಪ ಮಾಡಿಗೆ ತಪ್ಪಿಸ್ಕೊಂಡು ಹೋದ ದಿವಸ ಭಾಳ ಕ್ಯಾಂಪಲ್ಲಿ ತುಂಬ ಆತಂಕ ಇತ್ತು. ವೀರಪ್ಪನ ಮೂಡ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅನ್ನೋ ಭಯ ಇತ್ತು. ರಾಜ್ಕುಮಾರ್ ಅಲ್ಲದೆ ಹೋದ್ರು ಜೊತೆಲಿರೋರು ಇನ್ನೊಬ್ಬರಿಗೆ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಆ ಮುಖಾಂತರ ಅವನು ಸಂದೇಶ ರವಾನೆ ಮಾಡಿದ್ರೆ. ಈ ವಿಷಯ ಕೇಳಿ ರಾಜ್ಕುಮಾರ್ ಏನ್ ಹೇಳಿದ್ರಂತೆ? ಅವರು ಅದು ವಿಷಯ ಗೊತ್ತಾಗಲಿಲ್ಲ ಮೇಡಮ್. ಅದು ನಾಗಪ್ಪ ಈ ಥರ ಯಾಕೆ ಮಾಡ್ದ ಆ ಥರ ಏನು ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಮೇಡಮ್. ನಾಗಪ್ಪ ಅವರು ಅಲ್ಲಿ ಬೆಂಗಳೂರಿಗೆ ಹೋಗಿ ಏನ್ ಹೇಳಿದ್ರು? ಬೆಂಗಳೂರಲ್ಲಿ ನಾಗಪ್ಪ ವೀರಪ್ಪನ್ ಅಂದರೆ ನಾವು ನೀವು ಎಲ್ಲ ಅಂದ್ಕೊಂಡಿರೋಂಗೆ ಏನು ಭಾರಿ ಶಕ್ತಿಶಾಲಿ ಏನಲ್ಲ. ಹಿಂಗೆ ಹೇಳಿದ್ರು. ಹ್ಞೂ ಶಕ್ತಿಶಾಲಿ ಏನಲ್ಲ, ಅವನನ್ನು ನಾನೇ ಹೊಡೆದಾಕ್ಬಿಡ್ತಾ ಇದ್ದೆ. ರಾಜ್ಕುಮಾರ್ ಅವರೇ ಇದು ಮಾಡಿದ್ರು, ಅವನು ಯಾವಿದು ಮನಸ್ಸು ಮಾಡಿದ್ರೆ ನಾವೇ ಯಾರಾದರೂ ಹೊಡೆದಾಕ್ಬಿಡ್ಬೋದಾಗಿತ್ತು ಅಂತ ಹೇಳಿದ್ದಾರೆ. ಒಬ್ಬೊಬ್ಬ ಯಾವ ಧೈರ್ಯದಲ್ಲಿ. ಆಗ ಅದು ತುಂಬ ಇದಾಗಿತ್ತು. ಏನು ನಾಗಪ್ಪ ಮಾರ್ಡಗಿ ಈ ಥರ ಮಾಡ್ಬಿಟ್ಟು ಬಂದ್ರಲ್ಲ, ಏನಾದರೂ ರಾಜ್ಕುಮಾರ್ಗೆ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡೋದು ಅಂತ. ಮತ್ತೇನು ಹೋಗಿಲ್ಲ ಅವರು, ಮತ್ತೆ ಕಾಡಿಗಿನ್ ಕಳ್ಸೋದಾಗ್ಲಿ ಅದೇನು ಮಾಡ್ಲಿಲ್ಲ. ಯಾರು ಅಸಾಹಸ ಕೈ ಹಾಕಿ ರಾಜ್ಕುಮಾರ್ಗೆ ಏನಾದ್ರು ಮಾಡ್ಬಿಡ್ತಾರೆ. ಹೌದೌದು. ಹೋಗು ನೀನ್ ಮತ್ತೆ ಕಾಡಿಗೆ ಅಂತ ಏನು ಕಳ್ಸಿ. ಇಡೀ ಎರಡೂ ಸರ್ಕಾರಗಳು ರಾಜ್ಕುಮಾರ್ ಅವರು ಬಂದರೆ ಸಾಕು ಅಂತೇಳಿ ಚೆಕ್ ಪೋಸ್ಟ್ ತೆಗೆದಾಕಿತ್ತು. STF ಫೋರ್ಸ್ನ ಕಾಡಿಂದ ವಾಪಸ್ ತಗೊಂಡ್ಬಿಟ್ಟಿತ್ತು. ಏನು ಹುಡುಕ್ಬೇಡಿ, ಏನು ಮಾಡಬೇಡಿ ಅಂತ. ಹೌದು, ರಾಜ್ಕುಮಾರ್ನ ಸುರಕ್ಷಿತವಾಗಿ ಬಿಡ್ಲಿ, ರಾಜ್ಕುಮಾರ್ ಸುರಕ್ಷಿತವಾಗಿ ಬಂದರೆ ಸಾಕು. ಅವತ್ತು ಜನ ಅಯ್ಯೋ ಎಷ್ಟು ದೇವಸ್ಥಾನಗಳಲ್ಲಿ ಪೂಜೆ, ಎಷ್ಟು ಎಲ್ಲರೂ ರಾಜ್ಕುಮಾರ್ ಸುರಕ್ಷಿತವಾಗಿ ಬರಲಿ. ರಾಜ್ಕುಮಾರ್ ತಿಂಗಳಾನುಗಟ್ಟಲೆ ಚಲನಚಿತ್ರ ಚಟುವಟಿಕೆಗಳೇ ನಡೀಲಿಲ್ಲ, ಸಿನಿಮಾ ರಿಲೀಸ್ ಆಗಲಿಲ್ಲ, ಸಿನಿಮಾ ಶೂಟಿಂಗ್ ನಡೀಲಿಲ್ಲ. ಆಮೇಲೆ ಎಷ್ಟೋ 3 ತಿಂಗಳು ಮೇಡಮ್, ಏನು ಹುಡುಗಾಟನ 3 ತಿಂಗಳು. ಇಲ್ಲಿ ಚಾಮರಾಜನಗರದಲ್ಲಿ ಹೇಗಿತ್ತು ವಾತಾವರಣ? ಅಂದ್ರೆ ಇಲ್ಲಿಂದಲೇ ಅಲ್ವಾ ಗಾಜನೂರು ಮೊದಲನೇ ದಿನ ಬಂದಾಯ್ತು ಮೇಡಮ್. ರಾಜ್ಕುಮಾರ್ ಕಿಡ್ನಾಪ್ ಆದ ದಿವಸ ಚಾಮರಾಜನಗರ ಸ್ವಯಂ ಪ್ರೇರಿತವಾಗಿ ಬಂದಾಯಿತು. ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚಿಬಿಟ್ಟಿದ್ವು ಒಂದು ದಿನ. ನಂತರ ಒಂದು 4-5 ದಿವಸ ಒಂಥರ ನೀರವ ವಾತಾವರಣ ಇತ್ತು. ಎಲ್ಲರೂ ಕೂಡ ಸಂಜೆ ಬರುವಂಥ ಉದಯ TV ನ್ಯೂಸ್ಗೋಸ್ಕರ ಕಾಯೋರು, ಏನಾಯಿತು ಅಂತ. ಮಾರನೇ ದಿನ ಬರೋ ಪತ್ರಿಕೆಗಳನ್ನು ಕಾಯ್ತಾ ಇದ್ರು, ಒಳಗಡೆ ಏನು ನಡೀತು ಅಂತ. ಪೊಲೀಸ್ ಅವ್ರು ಏನು ಹೇಳ್ತಾ ಇದ್ರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಆಫೀಸರ್ ಏನಿಲ್ಲ, ಎಲ್ಲ ಫೋರ್ಸ್ ವಾಪಸ್ ತಗೊಂಡ್ಬಿಟ್ಟಿದ್ರಲ್ಲ ಅವಾಗ. ಕಾರ್ಯಾಚರಣೆ ಮಾಡುವಂಗಿಲ್ಲ ಪೊಲೀಸ್ನವರು. ಯಾಕೆಂದರೆ ಪೊಲೀಸ್ನವರು ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ವೀರಪ್ಪನ್ ರಾಜ್ಕುಮಾರ್ ಅವ್ರಿಗೇನಾದರೂ ತೊಂದರೆ ಮಾಡಿಬಿಡ್ತಾನೆ ಅಂತೇಳಿ ಪೊಲೀಸ್ ಫೋರ್ಸು ಯಾರೂ ಏನೂ ಕೂಡ ಮಾಡಲಿಲ್ಲ. ರಾಜ್ಕುಮಾರ್ ಅವ್ರಿಗೆ ಆವಾಗ ಇತಿಹಾಸದಲ್ಲಿ ನಡೆದಿಲ್ಲದೆ ಇರೋ ಥರದ್ದೆಲ್ಲ ಆಯಿತು. ಆಕಾಶವಾಣಿನಲ್ಲಿ ವೀರಪ್ಪನಿಗೆ ಸಂದೇಶ ಕೊಡೋರು. ಪಾರ್ವತಮ್ಮ ಮಾತಾಡಿದ್ದಾರೆ ಆಕಾಶವಾಣಿನಲ್ಲಿ, ವೀರಪ್ಪನ್ ನೀನು ಏನೂ ಮಾಡಬೇಡ, ರಾಜ್ಕುಮಾರ್ ಅವ್ರಿಗೆ ನನ್ನ ಗಂಡನ್ನ ಇದು ಮಾಡಿಕೊಡು ನೀನು. ಮತ್ತು ರಾಜ್ಕುಮಾರ್ ಜೊತೆ ಪಾರ್ವತಮ್ಮ ಅವರು ಆಕಾಶವಾಣಿಯಲ್ಲಿ ಮಾತಾಡಿರೋದು, ರೀ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಗೋಪಾಲ್ ಜೊತೆ ಮಾತ್ರೆ ಎಲ್ಲ ಕೊಟ್ಟು ಕಳಿಸಿದ್ದೀವಿ, ಆ ಮಾತ್ರೆಗಳನ್ನೆಲ್ಲ ಕರೆಕ್ಟಾಗಿ ತಗೊಳ್ಳಿ, ನೀವು ಟೈಮ್ಗೆ ಮಾತ್ರೆ ತೊಗೊಳ್ಳಿ, ಆ ಮಾತ್ರೆ ಬೆಳಗ್ಗೆ ಎಲ್ಲ ಬರೆದಿದ್ದೀವಿ ಯಾವ ಟೈಮಲ್ಲಿ ತೊಗೋಬೇಕು ಅಂತೆಲ್ಲ ಮಾತಾಡಿದ್ರುಪ್ಪ ಆಕಾಶವಾಣಿನಲ್ಲಿ. ಒಂದು ಘಟನೆಗೆ ಸರ್ಕಾರ ಮಾಧ್ಯಮ ಯಾವ ರೀತಿ ಕೆಲಸ ಮಾಡ್ತೋ ಆವಾಗ ರಾಜ್ಕುಮಾರ್ ಅವ್ರನ್ನ ಬಿಡಿಸೋದಕ್ಕೆ ಅಂತೇಳಿ. ಇತಿಹಾಸದಲ್ಲಿ ಆಕಾಶವಾಣಿ ಎಲ್ಲಾದ್ರೂ ಒಂದು ಸಂದೇಶನ ಒಬ್ಬ ಅಪಹರಣಕಾರನಿಗೆ ಮನೆಯವ್ರ ಸಂದೇಶನ ಎಲ್ಲಾದರೂ ಕೊಟ್ಟಿರೋದು ನೋಡಿದ್ದೀರಾ? ಆಕಾಶವಾಣಿ ಮುಖಾಂತರ ಮಾತಾಡಿದರು.